ನನ್ನ ಹೆಸರು ಪ್ರಭಾಕರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 11 ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಚಟುವಟಿಕೆ ಸಂಖ್ಯೆ 11.5. ಹೆಸರು ನೀರಿನ ಮೂಲಕ ವಿದ್ಯುತ್ ಹರಿಸುವುದು. ಚಟುವಟಿಕೆಗೆ ಬೇಕಾದ ಸಾಮಗ್ರಿಗಳು: ಒಂದು ಸ್ಪ್ಯಾಚುಲಾ, ವಾಚ್ ಗ್ಲಾಸಲ್ಲಿ ಅರಿಶಿಣ ಪುಡಿ, ವಾಚ್ ಗ್ಲಾಸಲ್ಲಿ ಉಪ್ಪು, ಒಂದು ಬ್ಯಾಟರಿ, ಒಂದು ಸ್ವಿಚ್, 2 ವೈರ್, ಒಂದು ಬೀಕರಲ್ಲಿ ನೀರು. ಒಂದು ಕ್ರೇ ತಗೊಂಡಿದ್ದೀವಿ. ಅದರೊಳಗೆ 2 ಕಾರ್ಬನ್ ದಂಡಗಳನ್ನು ಸಿಗಿಸಿದ್ದೇವೆ. ಈ ಕ್ರೇನಲ್ಲಿ ನೀರನ್ನು ಹಾಕಿದ್ದೇವೆ. ಕಾರ್ಬನ್ ದಂಡಗಳು ಅರ್ಧ ಮುಳುಗುವಷ್ಟು ನೀರನ್ನು ಹಾಕಿದ್ದೇವೆ. ಈಗ ಸ್ವಿಚ್ ಆನ್ ಮಾಡೋಣ. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೈಡ್ರೋಜನ್ ಗುಳ್ಳೆಗಳು ಉತ್ಪತ್ತಿಯಾಗಿವೆ. ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಗುಳ್ಳೆಗಳು ಉತ್ಪತ್ತಿಯಾಗಿವೆ. ಇವಾಗ ಅರಿಶಿಣ ಪುಡಿಯನ್ನು ಹಾಕಿದ್ದೇವೆ. ಆಗ ನಾವು ನೋಡಬಹುದು, ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೆಂಪು ಬಣ್ಣಕ್ಕೆ ಪರಿವರ್ತನೆಯಾಗಿದೆ. ಇಲ್ಲಿ ಏನು ಗಮನಿಸಬಹುದೆಂದರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಮತ್ತು ರಾಸಾಯನಿಕ ಕ್ರಿಯೆ ನೀರಿನ ಮೂಲಕ ವಿಭಜನೆಯಾಗಿದೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗುಳ್ಳೆಗಳು ಉತ್ಪತ್ತಿಯಾಗಿವೆ. ಧನ್ಯವಾದ.